ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶಾ ಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಹೊಂಗಿರಣ ಭಾಗ 258. ಧನು, ನಾನು ಆರಾಧ್ಯಳನ್ನು ನೋಡಬೇಕು, ಕರೆದುಕೊಂಡು ಹೋಗ್ತೀಯಾ? ಶರದಿ ಅವಳಿಗೆ ಆಪರೇಷನ್ ನಡೆಯುತ್ತಿದೆ, ಈಗ ಅಲ್ಲಿ ಯಾರನ್ನು ಬಿಡುವುದಿಲ್ಲ ಎನ್ನುತ್ತಿದ್ದಾಗಿ, ಧನು ಯಾಕೋ ನನಗೆ ತುಂಬ ಭಯವಾಗ್ತಿದೆ, ಅವಳಿಗೆ ಮಗುವಿಗೆ ಏನೂ ಆಗೋದಿಲ್ಲ ಅಲ್ವಾ? ಮತ್ತೊಮ್ಮೆ ಆತಂಕದಲ್ಲಿಯೇ ಕೇಳಿದಳು. ನಿನಗಷ್ಟೇ ಅಲ್ಲ ಕಣೆ, ನಮ್ಮೆಲ್ಲರಿಗೂ ಭಯವಾಗುತ್ತಿದೆ. ಎಲ್ಲರೂ ಜೀವವನ್ನು ಕೈಯಲ್ಲಿ ಹಿಡಿದು ಹೊರಗೆ ಕಾಯುತ್ತಾ ನಿಂತಿದ್ದಾರೆ. ಈ ಸ್ಥಿತಿಯಲ್ಲಿ ಈ ವಿಷಯವನ್ನು ನಿನಗೆ ಹೇಗೆ ಹೇಳಲು ಸಾಧ್ಯ ಎಂದು ಯೋಚಿಸಿ, ತನ್ನ ಮನದ ಭಯವನ್ನು ತೋರ್ಗೊಳ್ಳದೆ, ನೀನು ಯೋಚಿಸುವ ಹಾಗೆ ಏನೂ ಆಗುವುದಿಲ್ಲ ಶರದಿ, ಇನ್ನೊಂದು ಸ್ವಲ್ಪ ಹೊತ್ತು ಆಪರೇಷನ್ ಮುಗಿಯುತ್ತದೆ ಎಂದು ತಾನೇ ಅವಳನ್ನು ಸಮಾಧಾನ ಮಾಡಿದನು. ಮಾತನಾಡಿ ಆಯಾಸ ಮಾಡಿಕೊಳ್ಬೇಡ, ಸುಸ್ತು ಎಂದು ಹೇಳ್ತಿದ್ದೀಯ, ಸಂಜೆಯ ತನಕ ಇಲ್ಲಿಯೇ ಮಲಗು, ಆಮೇಲೆ ಮನೆಗೆ ಹೋಗೋಣ ಎಂದು ಹೇಳಿ ತಾನೇ ಕೈ ಹಿಡಿದು ಅವಳನ್ನು ಮಲಗಿಸಿದ್ದನು. ಅಷ್ಟರಲ್ಲಿ ಅತ್ತಿಗೆ ಎಂದು ಹೇಳುತ್ತಾ ಅಲ್ಲಿಗೆ ಬಂದಿದ್ದಳು ಅನತಿ. ಅವಳ ಹಿಂದೆ ವಸುಂಧರ, ಸ್ಪಂದನ ಇಬ್ಬರೂ ಬಂದಿದ್ದರು. ಹಾಗೂ ಅವರ ಹಿಂದೆ ಎಲ್ಲರೂ ಬಂದಿದ್ದನ್ನು ನೋಡಿ ಮಲಗದೆ ಮತ್ತೆ ಎದ್ದು ಕುಳಿತಳು. ಕಂಗ್ರ್ಯಾಚುಲೇಷನ್ಸ್ ಅತ್ತಿಗೆ, ನೀವು ಪ್ರೆಗ್ನೆಂಟ್ ಎನ್ನುವುದನ್ನು ಕೇಳಿ ತುಂಬ ಖುಷಿಯಾಯಿತು ಎಂದು ನಿಂತಲ್ಲೇ ಅವಳನ್ನು ತಬ್ಬಿ ಹೇಳಿದಳು. ಆದರೆ ಅವಳ ಮುಖದಲ್ಲಿ ಮಾತ್ರ ಖುಷಿ ಇರಲಿಲ್ಲ. ವಸುಂಧರ ಅವರಂತೂ ತಮ್ಮ ಮಗಳನ್ನು ತಬ್ಬಿ ಜೋರಾಗಿ ಅಳಲು ಶುರು ಮಾಡಿದರು. ಅಮ್ಮ, ಈಗ ಏನಾಗಿದೆ ಎಂದು ಹೀಗೆ ಅಳ್ತಿದ್ದೀಯಾ? ನಾನು ಹುಷಾರಾಗಿದ್ದೀನಲ್ಲ ಎಂದವಳ ಮಾತು. ನೀನು ಹುಷಾರಾಗಿದ್ದೀಯ ಶರದಿ, ಆದರೆ ಆರಾಧ್ಯ ಎಂದು ಹೇಳಲು ಹೋಗಿ ಅಷ್ಟರಲ್ಲಿ ಅವರ ಮಾತನ್ನು ತಡೆದ ಧನುಷ್, ಅತ್ತೆ, ಶರದಿ ಹುಷಾರಾಗಿದ್ದಾಳೆ, ಆರಾಧ್ಯಗೂ ಕೂಡ ಏನೂ ತೊಂದರೆ ಇಲ್ಲ ಎಂದು ಡಾಕ್ಟರ್ ಹೇಳಿದ್ದಾರಲ್ಲ, ಮತ್ತೇಕೆ ಹೀಗೆ ಅಳ್ತಿದ್ದೀರಾ ಎಂದು ಹೇಳಿದವನ ಮಾತು ಕೇಳಿ ಆರಾಧ್ಯಳ ವಿಷಯ ಇವಳಿಗೆ ಗೊತ್ತಿಲ್ಲ ಎಂದು ತಿಳಿದು ಹೋಯಿತು. ನಂತರ ಕಣ್ಣಿನಲ್ಲಿ ಏನು ಹೇಳ್ಬೇಡಿ ಎಂದು ಸನ್ನೆ ಮಾಡಿದನು. ಸ್ಪಂದನ ಅವರು ಕೂಡ ಸೊಸೆಯನ್ನು ಮಾತನಾಡಿಸಿ, ನೀನು ರೆಸ್ಟ್ ಮಾಡು, ನಾವು ಹೊರಗೆ ಇರುತ್ತೇವೆ ಎಂದು ಎಲ್ಲರನ್ನೂ ಕರೆದುಕೊಂಡು ಹೊರಗೆ ಹೋಗಿದ್ದರು. ಆಪರೇಷನ್ ಥಿಯೇಟರ್ನಿಂದ ಯಾರೊಬ್ಬ ಸಿಬ್ಬಂದಿಗಳು ಹೊರಗೆ ಬಂದಿರಲಿಲ್ಲ. ಎಲ್ಲರೂ ಆತಂಕದಲ್ಲಿಯೇ ನಿಂತು ಕಾಯುತ್ತಿದ್ದರು. ಇತ್ತ ಶರದಿಗೆ ಹಾಕಿದ ಗ್ಲೂಕೋಸ್ ಕೂಡ ಮುಗಿದಿತ್ತು. ಅದೇಕೋ ಅವಳಿಗೆ ಆರಾಧ್ಯಗೆ ಏನಾಯಿತು ಎಂದು ತಿಳಿದುಕೊಳ್ಳುವ ಆತಂಕ ಹೆಚ್ಚಾಯಿತು. ಮಲಗಿದ್ದವಳು ನಿಧಾನವಾಗಿ ಇಳಿದು ನಡೆದುಕೊಂಡು ಹೊರಗೆ ಬಂದಿದ್ದಳು. ರಿಷಿ, ನೀನು ಹೀಗೆ ಇರುವುದನ್ನು ನನ್ನಿಂದ ನೋಡಲು ಆಗ್ತಿಲ್ಲ, ಆರಾಧ್ಯಗೆ ಏನೂ ಆಗುವುದಿಲ್ಲ, ನೀನು ಸಮಾಧಾನ ಮಾಡಿಕೊ ಎಂದು ಮಗನಿಗೆ ಎಷ್ಟೇ ಸಮಾಧಾನ ಮಾಡಲು ಪ್ರಯತ್ನ ಪಟ್ಟರೂ ಅವನು ಸಮಾಧಾನವಾಗುತ್ತಿರಲಿಲ್ಲ. ಇದೊಂದು ವಿಷಯದಲ್ಲೂ ನಾನು ಎಷ್ಟೇ ಸಮಾಧಾನ ಮಾಡಿಕೊಂಡರೂ ಸಮಾಧಾನ ಆಗುತ್ತಿಲ್ಲ ಅಮ್ಮ, ನನಗೆ ತುಂಬ ಭಯವಾಗ್ತಿದೆ. ಡಾಕ್ಟರ್ ಹೇಳಿದ ಮಾತನ್ನು ನೀನೇ ಕೇಳಿಸಿಕೊಂಡೆಯಲ್ಲ, ಅವರ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆಯಂತೆ, ನಾನು ಏನು ಮಾಡಲಿ ಇಂದವನ ಕಣ್ಣುಗಳು ತುಂಬಿದವು. ಆರಾಧ್ಯಳನ್ನು ನೆನೆದು ಅದಾಗಲೇ ಕುಗ್ಗಿ ಹೋಗಿದ್ದನು ರಿಷಿ. ರಿಷಿ, ನೀನೇ ಹೀಗೆ ನೊಂದುಕೊಂಡರೆ ನಮ್ಮಗಳ ಗತಿ ಏನು ಹೇಳು? ಧೈರ್ಯವಾಗಿ ಇರಬೇಕಾದವನು ನೀನು. ನಿನ್ನ ಸ್ಥಿತಿಯನ್ನು ನೋಡಿದರೆ ನಮಗೆ ಇನ್ನೂ ಭಯ ಹೆಚ್ಚಾಗುತ್ತದೆ. ನನ್ನ ಮಗಳಿಗೆ ಏನೂ ಆಗುವುದಿಲ್ಲ, ಸಮಾಧಾನ ಮಾಡಿಕೊ ಎಂದು ಅಳುತ್ತಲೇ ಸಮಾಧಾನ ಮಾಡಿದರು ಸ್ಪಂದನ. ಹೊರಗೆ ಬಂದವಳಿಗೆ ಇವರ ಮಾತುಗಳನ್ನು ಕೇಳಿ ಆಘಾತವಾದಂತಾಯಿತು. ಅಂದರೆ ಆರಾಧ್ಯಗೆ ಏನೂ ಆಗಿಲ್ಲ ಎಂದು ಇವರು ನನಗೆ ಸುಳ್ಳು ಹೇಳಿದ್ದಾರೆ ಎಂದುಕೊಂಡವಳು ಗೋಡೆಯನ್ನು ಹಿಡಿದು ನಿಂತು ಸೂತ ಧ್ವನಿಯಲ್ಲಿಯೇ ಅಣ್ಣ ಎಂದು ಶರದಿಯ ಧ್ವನಿ ಕೇಳಿ ಎಲ್ಲರೂ ಅವರೆಡೆಗೆ ನೋಡಿದರು. ರಿಷಿ ಕುಳಿತಲಿಂದ ಎದ್ದು ಹೋಗಿ ಒಡನೆ ಅವಳನ್ನು ಹಿಡಿದು, ಶರದಿ, ನೀನ್ಯಾಕೆ ಹೊರಗೆ ಬಂದೆ ಎಂದನು ಆತಂಕದಲ್ಲಿ. ಅಣ್ಣ, ಎಲ್ಲರೂ ನನಗೆ ಸುಳ್ಳು ಹೇಳ್ತಿದ್ದೀರಾ, ಆರಾಧ್ಯ ಹೇಗಿದ್ದಾಳೆ, ನಾನು ಈಗಲೇ ಅವಳನ್ನು ನೋಡಬೇಕು ಎಂದಳು. ಅಲ್ಲಿಗೆ ಓಡಿ ಬಂದದನು. ಶರದಿ, ನಿನಗೆ ಆಗಲೇ ಹೇಳಿದೆನಲ್ಲ, ಅವಳಿಗೆ ಆಪರೇಷನ್ ನಡೆಯುತ್ತಿದೆ, ಏನೂ ಆಗುವುದಿಲ್ಲ ಎಂದು ಸಮಾಧಾನ ಮಾಡಲು ನೋಡಿದರೆ, ಇಲ್ಲದನು, ನೀನು ನನಗೆ ಸುಳ್ಳು ಹೇಳಿದ್ದೀಯಾ, ಅಣ್ಣ ಅತ್ತೆ ಮಾತನಾಡುವುದನ್ನು ನಾನು ಕೇಳಿಸಿಕೊಂಡೆ, ಆರಾಧ್ಯಳನ್ನು ನೋಡುವ ತನಕ ನನಗೆ ಸಮಾಧಾನ ಇಲ್ಲ ಎಂದು ಅಳುತ್ತಲೇ ಹೇಳಿದಳು. ಇಷ್ಟರವರೆಗೂ ಸುಳ್ಳು ಹೇಳಿ ಹೇಗೋ ಅವಳನ್ನು ಸಮಾಧಾನ ಮಾಡಿದವನಿಗೆ ಇನ್ನು ಮುಂದೆ ಸಮಾಧಾನ ಮಾಡುವುದು ಬಹಳ ಕಷ್ಟ ಎನಿಸಿತು. ಯಾರು ಎಷ್ಟೇ ಹೇಳಿದರೂ ಕೇಳದೆ
ಆರಾಧ್ಯಳನ್ನು ನೋಡಬೇಕು ಎಂದು ಒಂದೇ ಸಮ ಹಠ ಮಾಡುತ್ತಿದ್ದಳು. ಅವಳ ಆ ನೋವಿನ ಕೂಗು ದೇವರಿಗೂ ಕೇಳಿಸಿತು ಎನಿಸುತ್ತದೆ. ಅಷ್ಟರಲ್ಲಿ ವೈದ್ಯರು ಹೊರಗೆ ಬಂದಿದ್ದರು. ಅವರ ಕೈಯಲ್ಲಿ ಬಿಳಿ ಬಟ್ಟೆ ಸುತ್ತಿದ ಹಸುಗುಸು ಇರುವುದನ್ನು ನೋಡಿ ಎಲ್ಲರೂ ಅವರ ಬಳಿಗೆ ಬಂದಿದ್ದರು. ವೈದ್ಯರ ಕೈಯಲ್ಲಿ ಮಗು ನೋಡಿದವರಿಗೆ ಎಲ್ಲರಿಗೂ ಆರಾಧ್ಯ ಎನ್ನುವ ಪ್ರಶ್ನೆ ಮುಂದೆ ಬಂದಿತು. ಡಾಕ್ಟರ್, ಆರಾಧ್ಯ ಎಂದು ಮೊದಲಾಗಿಯೇ ಕೇಳಿದಳು ಶರದಿ. ಅದಾಗಲೇ ರಿಷಿಯ ಜೀವ ನಡುಗುತ್ತಿತ್ತು. ಗಾಡ್ ಈಸ್ ಗ್ರೇಟ್, ನಥಿಂಗ್ ಟು ವರಿ, ಏನೂ ಆಗಿಲ್ಲ. ಅವಳಿಗೆ ಪ್ರಜ್ಞೆ ಬರುವುದು ಸ್ವಲ್ಪ ತಡವಾಗುತ್ತದೆ. ಗಂಡು ಮಗು ಹುಟ್ಟಿದೆ ಎಂದು ಡಾಕ್ಟರ್ ಹೇಳಿ ಮಗುವನ್ನು ಮುಂದೆ ನೀಡುತ್ತಿದ್ದ ಹಾಗೆ ಶರದಿ, ಧನುಷ್, ರಿಷಿ ಮೂವರು ಮಗುವನ್ನು ಪಡೆದುಕೊಳ್ಳಲು ಕೈ ಚಾಚಿದರು. ಅವಳಿಗೆ ಮೊದಲೇ ಸುಸ್ತಿದೆ, ಆದರೂ ವೈದ್ಯರಿಂದ ಮಗುವನ್ನು ಪಡೆದುಕೊಂಡಿದ್ದಳು. ರಿಷಿ ಹಾಗೂ ಧನುವಿನ ಒಂದೊಂದು ಕೈ ಅಕ್ಕಪಕ್ಕದಲ್ಲಿತ್ತು. ಆಗಷ್ಟೇ ಹುಟ್ಟಿರುವ ಹಸುಗೂಸನ್ನು ರೆಪ್ಪೆ ಅಲುಗಿಸದೆ ನೋಡುತ್ತಾ ಉಳಿದರು. ಅಣ್ಣ, ನಾನು ಆಸೆ ಪಟ್ಟ ಹಾಗೆ ಗಂಡು ಪಾಪುವೇ ಆಗಿದೆ ಎಂದಳು ಖುಷಿಯಲ್ಲಿ. ಹೌದು ಎನ್ನುತ್ತಲೇ ನಡುಗುವ ಕೈಗಳಿಂದಲೇ ಮಗುವಿನ ಕೆನ್ನೆ ಸ್ಪರ್ಶ ಮಾಡಿದನು. ಒಬ್ಬರ ಕೈಯಿಂದ ಒಬ್ಬರಿಗೆ ತೆಗೆದುಕೊಂಡು ಎಲ್ಲರೂ ನೋಡುತ್ತಿದ್ದರು. ಎಷ್ಟು ನೋಡಿದರೂ ಸಾಲುತ್ತಿರಲಿಲ್ಲ ಕಂದನನ್ನು. ಎಲ್ಲರ ಮನದಲ್ಲಿಯೂ ಇದ್ದಂತಹ ಆತಂಕ ದೂರವಾಗಿ ಎಲ್ಲರೂ ಈಗ ನಿರಾಳವಾಗಿದ್ದರು. ಅದಾಗಲೇ 15 ದಿನ ಕಳೆದಿತ್ತು. ಜಯಂತ್ ಹಾಗೂ ನಿಶಾಳಿಗೆ ಕೋರ್ಟ್ ಗರ್ಭಿಣಿ ಹೆಂಗಸನ್ನು ಸಾಯಿಸಲು ಪ್ರಯತ್ನ ಮಾಡಿದ್ದಾರೆ ಎಂದು ಇಬ್ಬರಿಗೂ 5 ವರ್ಷಗಳ ಕಾಲ ಶಿಕ್ಷೆ ವಿಧಿಸಿತು. ಸಿಗದೇ ಇರುವ ಪ್ರೀತಿಗೆ ಹಂಬಲಿಸುತ್ತಾ ಅವರ ಅತಿಯಾದ ವರ್ತನೆಯಿಂದ ಇಬ್ಬರು ತಮ್ಮ ಜೀವನವನ್ನೇ ಹಾಳು ಮಾಡಿಕೊಂಡಿದ್ದರು. ಆರಾಧ್ಯಳನ್ನು ಡಿಸ್ಚಾರ್ಜ್ ಮಾಡಿಸಿಕೊಂಡು ಮನೆಗೆ ಕರೆದುಕೊಂಡು ಬಂದಿದ್ದರು. ಮಗು ಕೂಡ ಆರೋಗ್ಯವಾಗಿತ್ತು. ಆರಾಧ್ಯ ಮಲಗಿದ್ದರೆ ಮಗುವನ್ನು ಮಲಗಲು ಬಿಡದೆ ಸೋಫಾ ಮೇಲೆ ಬಂದು ಮಡಿಲಿಗೆ ಹಾಕಿಕೊಂಡು ಕುಳಿತಿದ್ದಳು ಶರದಿ. ತುಂಬ ಸಮಯದಿಂದ ಒಬ್ಬಳೇ ಎತ್ತಿಕೊಂಡಿರುವುದನ್ನು ನೋಡಿದನು. ಶರದಿ, ಆಗಿನಿಂದಲೂ ನೋಡುತ್ತಿದ್ದೇನೆ, ಮಗು ಮಲಗಲು ಬಿಡದೆ ನೀನೊಬ್ಬಳೇ ಎತ್ತಿಕೊಂಡಿದ್ದೀಯಾ, ನನಗೂ ಸ್ವಲ್ಪ ಹೊತ್ತು ಕೊಡು ಎಂದು ಕೈ ಚಾಚಿದರೆ ನಾನು ಕೊಡುವುದಿಲ್ಲ ಎಂದಳು. ವಸುಂಧರಾ, ರೂಪ, ಶಿವರಾಮ್, ಸುಗುಣ, ಸ್ಪಂದನ, ಮಿಥುನ್, ರಿಷಿ ಎಲ್ಲರೂ ಅಲ್ಲಿಯೇ ಕುಳಿತಿದ್ದರು. ಇವರ ಮಾತುಗಳನ್ನು ಕೇಳಿ ಎಲ್ಲರೂ ನಕ್ಕಿದ್ದರು. ಶರದಿ, ಮಗು ಹುಟ್ಟಿ 15 ದಿನ ಆಗಿದೆ ಅಷ್ಟೇ, ಹಾಗೆ ತೊಡೆ ಮೇಲೆ ಹಾಕಿಕೊಂಡು ಕುಳಿತುಕೊಳ್ಳಬಾರದು. ಹೋಗು, ಮಲಗಿಸು, ತಾಯಿಯ ಬಳಿ ಮಲಗಲಿ ಎಂದರು ಸುಗುಣ. ಹಾಗೆ ಹೇಳಿ ಅಜ್ಜಿ, ನಾನು ಹೇಳಿದರೆ ನನ್ನ ಮೇಲೆ ಬಾಯಿ ಜೋರು ಮಾಡ್ತಾಳೆ, ನಾನು ಕೇಳಿದರೂ ಕೊಡುವುದಿಲ್ಲ. ಅವಳು ಆಸೆ ಪಟ್ಟ ಹಾಗೆ ಗಂಡು ಮಗು ಹುಟ್ಟಿದೆ ಎಂದು ಈಗಾಡ್ತಿದ್ದಾಳೆ ಎಂದು ಹೇಳುತ್ತಾ ನಕ್ಕನು ಧನು. ಅತ್ತಿಗೆ, ಅದು ಸರಿ, ಆರಾಧ್ಯ ಅಕ್ಕನಿಗೆ ಗಂಡು ಮಗುವೇ ಆಗಬೇಕು ಎಂದು ಯಾಕೆ ಅಷ್ಟೊಂದು ಆಸೆ ಪಟ್ರಿ ಎಂದಳು ಅನತಿ. ಎಲ್ಲರೂ ಶರದಿ ಏನು ಹೇಳುತ್ತಾಳೆ ಎಂದು ಅವಳನ್ನೇ ನೋಡುತ್ತಾ ಉಳಿದರು. ಆರಾಧ್ಯ ಕೂಡ ಕೋಣೆಯಿಂದ ಹೊರಬಂದು ನಿಂತಿದ್ದಳು. ನನಗೆ ಮಗಳು ಹುಟ್ಟಿದರೆ ಅವಳನ್ನು ನನ್ನ ಅಳಿಯನಿಗೆ ಕೊಟ್ಟು ಮದುವೆ ಮಾಡಬೇಕು ಎನ್ನುವ ಆಸೆಯಿಂದ ಗಂಡು ಮಗುವೇ ಆಗಬೇಕು ಎಂದು ಆಸೆ ಪಟ್ಟೆ ಎಂದು ಮಗುವನ್ನೇ ನೋಡಿಕೊಂಡು ಇಷ್ಟು ದಿನ ತನ್ನ ಎದೆಯಲ್ಲಿ ಬಚ್ಚಿಟ್ಟಿದ್ದ ಮಾತುಗಳನ್ನು ಎಲ್ಲರ ಎದುರಿಗೆ ಹೇಳಿದಳು. ರಿಷಿ ತಂಗಿಯ ಮನದಲ್ಲಿ ಅದೆಂತಹ ಆಸೆ ಇದೆ ಎಂದು ಅವಳನ್ನೇ ಅದ್ಭುತ ನೋಡುವಂತೆ ನೋಡುತ್ತಿದ್ದನು. ಅವಳ ಮಾತಿಗೆ ಎಲ್ಲರೂ ಮುಗುಳು ನಕ್ಕರೆ ಅವಳನ್ನು ಛೇಡಿಸುವ ಆಸೆಯಾಯಿತು ಧನುಷ್ಗೆ. ನಿನ್ನ ಮಾತು ಹೇಗಿದೆ ಅಂದರೆ ಕೂಸು ಹುಟ್ಟುವುದಕ್ಕೂ ಮುಂಚೆ ಕುಲಾವಿ ಒಲಿಸಿದರಂತೆ, ಈಗೇನೋ ಗಂಡು ಮಗು ಆಗಿದೆ, ನಿನಗೆ ಹೆಣ್ಣು ಮಗುವೇ ಹುಟ್ಟುತ್ತದೆ ಎಂದು ಹೇಗೆ ಹೇಳ್ತಿದ್ದೀಯಾ ಎಂದನು. ಈಗ ಎಲ್ಲರೂ ಹುಟ್ಟದೇ ಇರುವ ಮಕ್ಕಳಿಗೆ ಕುಲಾವಿ ಮಾತ್ರವಲ್ಲ, ಹೆಸರು ಏನು ಇಡುವುದು, ಹಾಗೆ ಮಕ್ಕಳಿಗೆ ಆಟಿಕೆಗಳನ್ನು ಕೂಡ ತಂದು ಇಡುತ್ತಾರೆ. ನನ್ನ ಒಂದು ಆಸೆ ಈಡೇರಿಸುವ ದೇವರು ಇನ್ನೊಂದು ಆಸೆ ಈಡೇರಿಸುವುದಿಲ್ಲವಾ? ಖಂಡಿತ ಈಡೇರಿಸುತ್ತಾನೆ, ಆ ನಂಬಿಕೆ ನನಗಿದೆ ಎಂದಳು. ಶರದಿ, ನಿನ್ನ ಮಗಳು ನನ್ನ ಸೊಸೆಯಾಗಿ ಬರುತ್ತಾಳೆ ಎಂದರೆ ಅದಕ್ಕಿಂತ ಖುಷಿ ಮತ್ತೊಂದಿಲ್ಲ, ಹಾಗೆ ಆದರೆ ನನಗೂ ಕೂಡ ಖುಷಿಯೇ ಎಂದನು ರಿಷಿ. ನಿನ್ನ ಆಸೆ ಈಡೇರಿದರೆ ನಮಗೂ ಒಳ್ಳೆಯದು ಶರದಿ ಎಂದು ಸ್ಪಂದನ ಅವರು ಹೇಳಿದರೆ ಬೆಟ್ಟದಂತೆ ಬಂದ ಕಷ್ಟ ಮಂಜಿನಂತೆ ಕರಗಿತು. ಎಲ್ಲವೂ ಒಳ್ಳೆಯದೇ ಆಯ್ತಲ್ಲ, ಅಷ್ಟೇ ಸಾಕು ಎಂದು ಸುಗುಣ ಅವರು ಹೇಳುತ್ತಿದ್ದರೆ ಮಗ ಮಂಕಾಗಿರುವುದನ್ನು ನೋಡಿ ಮಿತು, ಯಾಕೋ ಸಪ್ಪಗಿದ್ದೀಯಾ ಎಂದರು. ಅನತಿ, ಮದುವೆ ಒಂದು ಆಗಿದ್ದರೆ ನನಗೂ ನಿರಾಳವಾಗ್ತಿತ್ತು ಅಮ್ಮ, ಆದರೆ ಅವಳು ಮದುವೆಗೆ ಒಪ್ಪುತ್ತಿಲ್ಲ ಎಂದರು ಬೇಸರದಲ್ಲಿ. ಮಗಳ ಬಳಿ ಮದುವೆ ಬಗ್ಗೆ ತುಂಬ ಸಲ ಮಾತನಾಡಿ ಅವರ ಪಕ್ಕ ಬಂದು ಕುಳಿತವಳು ಅವರ ಕೈ ಹಿಡಿದು, ಪುಪ್ಪ, ನಾನು ಮದುವೆಯನ್ನೇ ಆಗುವುದಿಲ್ಲ ಎಂದು ಹೇಳುತ್ತಿಲ್ಲ,
ಹಳೆಯದೆಲ್ಲವನ್ನು ಮರೆಯಲು ನನಗೂ ಸಮಯ ಬೇಕು. ನಾನು ಮೊದಲೇ ಹೇಳಿದ ಹಾಗೆ ಫ್ಯಾಕ್ಟರಿಯಲ್ಲಿ ಸ್ವಲ್ಪ ದಿನ ವರ್ಕ್ ಮಾಡಬೇಕು ಎಂದುಕೊಂಡಿದ್ದೇನೆ. ಆಮೇಲೆ ನೀವು ಯಾರನ್ನು ತೋರಿಸುತ್ತೀರೋ ಅವರಿಂದ ಕಣ್ಣು ಮುಚ್ಚಿಕೊಂಡು ತಾಳಿ ಕಟ್ಟಿಸಿಕೊಳ್ಳುತ್ತೇನೆ. ಅಲ್ಲಿಯ ತನಕ ನನಗೆ ಸ್ವಲ್ಪ ಟೈಮ್ ಕೊಡಿ ಎಂದಳು. ನನ್ನ ಫ್ರೆಂಡ್ ಮಗ ಇದ್ದಾನೆ ಎಂದು ಹೇಳಿದೆನಲ್ಲ ಅನತಿ, ಅವರು ಕೇಳುತ್ತಿದ್ದರು ಎಂದವರ ಮಾತು ಕೇಳಿ, ಆಯಿತು ಪುಪ್ಪ, ನೀವು ಹೇಳಿದ ಹಾಗೆ ಅವರನ್ನೇ ನಾನು ಮದುವೆ ಆಗ್ತೀನಿ. ನನಗೆ 1 ವರ್ಷ ಟೈಮ್ ಕೊಡಿ ಎಂದಳು. ಮಗಳ ಮಾತು ಕೇಳಿ ಸಮಾಧಾನವಾಯಿತು. ಇನ್ನೇನು ಮಿಥುನ್, ನಿನ್ನ ಮಗಳು ಮದುವೆಗೆ ಒಪ್ಪಿಗೆ ಕೊಟ್ಟಾಯ್ತಲ್ಲ, ಈಗಲಾದರೂ ನೀನು ನಗಬಹುದಲ್ಲವಾ ಎನ್ನುವ ಶಿವರಾಮ್ ಅವರ ಮಾತಿಗೆ ಮಿಥುನ್ ಅವರು ಮನಸ್ಫೂರ್ತಿಯಾಗಿ ನಕ್ಕು ಬಿಟ್ಟಿದ್ದರು. ಒಂದು ಸಂಚಿಕೆ ಇದೆ, ಆ ಸಂಚಿಕೆ ಸರ್ಪ್ರೈಸ್ ಸಂಚಿಕೆಯಾಗಿರುತ್ತದೆ. ದಯವಿಟ್ಟು ಆ ಸಂಚಿಕೆಯನ್ನು ಕೇಳಿಸಿಕೊಳ್ಳಲು ಕಾತುರದಿಂದ ಕಾಯುತ್ತೀರಿ. ಧನ್ಯವಾದಗಳು.